ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗುವಂಥದ್ದು. ಮೇಯ್ನಾಗಿ ಶುಗರ್ ಪೇಷೆಂಟು, ತಲೆನೋವು ಇರೋರು, ಈ ಥರದ್ದು. ಏನು ಟಾಪಿಕಪ್ಪ ಅಂದರೆ ಮೈಗ್ರೇನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಿಕಾಸ್ ಮೈಗ್ರೇನ್ ನನಗೂ ಇದೆ. ಸೊ ಇದರಿಂದ ಸಫರ್ ಆಗಿರೋರು ತುಂಬ ಜನ ಇದ್ದಾರೆ. ಇವಾಗಲೂ ಕೂಡ ಸಫರ್ ಆಗ್ತಿರೋರು, ತುಂಬ ಪೇಯ್ನ್ ಅನುಭವಿಸ್ಕೊಂಡು ಏನೇ ಟ್ರೀಟ್ಮೆಂಟ್ ಮಾಡಿದ್ರೂ ಏನೂ ಯೂಸ್ ಆಗದೆ ಇರೋರು. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಮೈಗ್ರೇನಿಗೆ ಜಾಸ್ತಿ ಟ್ರೀಟ್ಮೆಂಟ್ಗಳಿದ್ದಾವೆ. ಬಟ್ ಒಬ್ಬೊಬ್ಬರಿಗೆ ಸಿವಿಯರ್ ಪೇಯ್ನ್ ಇರುತ್ತೆ, ಒಬ್ಬೊಬ್ಬರಿಗೆ ಇವಾಗ ಸ್ಟಾರ್ಟ್ ಆಗಿರುತ್ತೆ. ಸೊ ಅಂಥವರಿಗೆಲ್ಲ ಏನೇ ಟ್ರೀಟ್ಮೆಂಟ್ ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಆ ಕ್ಷಣಕ್ಕೆ ಮೈಗ್ರೇನ್ ಬಂದಾಗ, ತುಂಬ ಸಿವಿಯರ್ ಪೇಯ್ನ್ ಇದ್ದಾಗ ಏನೇನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಗೈಸ್, ಈ ಮೈಗ್ರೇನ್ ಹೇಗೆ ಬರುತ್ತೆ ಅನ್ನೋದನ್ನ ಫಸ್ಟು ತಿಳ್ಕೊಳ್ಳೋಣ ನಾವು. ಹೇಗಪ್ಪ ಅಂದರೆ, ಒಂದು ತಂದೆ ತಾಯಿಯಿಂದ ಬರ್ಬೋದು, ಇಲ್ವಾ ಈ ವೆದರ್ಗಳಿಂದ ಬರ್ಬೋದು. ಆ್ಯಂಡ್ ಈ ಥರ ರೀಸನ್ಗಳು ತುಂಬಾ ಇದೆ. ನಾರ್ಮಲ್ ತಲೆನೋವಿಂದ ಮೈಗ್ರೇನ್ ಆಗೋದು ಕೂಡ ಇದೆ. ಆ ಥರ ತುಂಬ ಥರ ರೀಸನ್ಸ್ಗಳಿದ್ದಾವೆ. ಈ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾದವರು, ಮಿಡ್ಲೇಜ್ ಎಲ್ಲರಿಗೂ ಬರೋವಂಥ ಒಂದು ತಲೆನೋವು ಮೈಗ್ರೇನ್. ಸೊ ನನಗೆ ಸ್ಟಾರ್ಟಾಗಿ ಕರೆಕ್ಟಾಗಿ ಒಂದು 5 ಇಯರ್ಸ್ ಆಯಿತು. ಸ್ಟಾರ್ಟಿಂಗ್ ಅದು ಹೇಗೆ ಬಂತು ಅಂದರೆ, ಸ್ಟಾರ್ಟಿಂಗ್ ನಾನು ಜಾಗಿಂಗ್ ಮಾಡೋದು, ವಾಕಿಂಗ್ ಮಾಡೋದು. ಮಾರ್ನಿಂಗ್ 5 o'clock ಎದ್ಬಿಟ್ಟು ನಾನು ವಾಕ್ ಹೋಗ್ತಾಯಿದ್ದೆ. ಪಾರ್ಕಿಗೆ ಹೋಗ್ತಾಯಿದ್ದೆ ನಾನು. ತುಂಬ ಅಂದರೆ ತುಂಬ ಮಂಜು ಹನಿ ಎಲ್ಲ ಬೀಳೋದು. ಸೊ ಆದ್ರೂ ಪರವಾಗಿಲ್ಲ ಅಂತ ನಾನು ಅದೇ ಥರ ಮಾಡಿ ಒಂದು ದಿವಸ ತುಂಬ ತಲೆನೋವು, ಇದು ನಾರ್ಮಲ್ ಅರ್ಧ ತಲೆನೋವು ಬರುತ್ತಲ್ಲ ಆ ಥರನೂ ಅಲ್ಲ, ಸ್ವಲ್ಪ ಜಾಸ್ತಿನೇ ನೋವು, ತಡ್ಕೊಳಕ್ಕಾಗದೆ ಇರೋಷ್ಟು ನೋವು ಬಂದುಬಿಡ್ತು. ಸೊ ತಲೆನೋವು ಅಂತ ಇರುತ್ತಲ್ಲ, ಡೋಲೋ 650 ಮಾತ್ರೆ ಅಂದ್ಕೊಂಡು ತಗೊತಾ ಇದ್ದೆ. ಏನು ಮಾಡೋದು, ಆವಾಗಿನ್ನೂ ನಾನು ನರ್ಸಿಂಗ್ ಓದಿರಲಿಲ್ಲ, ಇನ್ನೂ ಸ್ಟೂಡೆಂಟ್. ಆವಾಗ ಅದೇ ಟ್ಯಾಬ್ಲೆಟ್ ತೊಗೊಳ್ಳೋದು, ಇಲ್ಲಾಂದರೆ ಏನಾದರೂ ಆವಾಗಿನ ಮಟ್ಟಿಗೆ ವಿಕ್ಸ್ ಹಚ್ಕೊಳ್ಳೋದು, ಈ ಥರ ಮಾಡ್ತಾಯಿದ್ದೆ. ಸೊ ಬರ್ತಾ ಏನಾಯಿತು, ಅದು ಸ್ಟಾರ್ಟಾಗಿ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ಮಂತ್ ಆಯಿತು. 6 ಮಂತಿಂದ ಪೇಯ್ನ್ ಹೇಗೆ ಬಂತು ಅಂದರೆ, ತಡ್ಕೊಳಕ್ಕಾಗಲ್ಲ, ಕೋಪ ಬರೋದು, ಇರಿಟೇಟ್ ಆಗೋದು, ಆ ಥರ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನು ಟ್ರೀಟ್ಮೆಂಟ್ ತೊಗೊಳ್ದೇ ಇರೋ ಜಾಗನೇ ಇಲ್ಲ. ಬರ್ತಾ ನೋವು ಜಾಸ್ತಿ ಆಯಿತು ಅಂದರೆ ಏನು ಮಾಡೋಕ್ಕಾಗತ್ತೆ ಗೈಸ್. ಮನೆಯಲ್ಲಿರೋ ಎಲ್ಲರ ಮೇಲೂ ಕಿರಿಸ್ತಾ ಇದ್ದೆ, ಅಷ್ಟು ಬರೋದು ನೋವು. ಬರ್ತಾ ಬ್ಯಾಂಗ್ಳೂರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲು, ಮತ್ತು ಸೆಂಟ್ ಜಾನ್ಸ್, ದಾವಣಗೆರೆ, ಶಿವಮೊಗ್ಗ, ಶಂಕರ ಕ್ಲಿನಿಕ್ಕು, ಯಾವುದ್ಯಾವುದಿದೆ ಎಲ್ಲ ಮಾಡಿದೆ. ನಾಟಿ ಔಷಧಿ ಮಾಡಿದೆ, ಏನೂ ಆಗಿಲ್ಲ, ಏನೂ ಯೂಸ್ ಇಲ್ಲ. ಸ್ಟಿಲ್ ಇವಾಗ ತನಕ ನನಗೆ ಮೈಗ್ರೇನ್ ಇದ್ದೇ ಇದೆ. ಬಟ್ ಅದಕ್ಕೆ ಸೊಲ್ಯೂಷನ್ಸ್ ಇದೆ. ಮೀನ್ಸ್ ಏನಂದರೆ, ಆವಾಗಿನ ಮಟ್ಟಿಗೆ ನೋವು ತುಂಬ ತಡ್ಕೊಂಡು ಆಗಲ್ಲಪ್ಪ, ಇನ್ಮೇಲೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಇರೋ ಟೈಮಲ್ಲಿ ಜಸ್ಟ್ ಸಣ್ಣ ಸೊಲ್ಯೂಷನ್ಗಳು, ಸ್ವಲ್ಪ ಕಮ್ಮಿ ಆಗೋ ಅಂಥದ್ದು, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿ, ಒಂಚೂರು ನೋವು, ತುಂಬ ನೋವಿಂದ ಸ್ವಲ್ಪ ಕಮ್ಮಿ ಮಾಡಿಕೊಂಡು ರಿಲ್ಯಾಕ್ಸ್ ಆಗೋ ಥರ ಒಂದು 4-5 ಟಿಪ್ಸು ಏನು ಅಂತ ನೋಡೋಣ. ಆ್ಯಂಡ್ ತುಂಬ ಜನಕ್ಕಿರುತ್ತೆ. ನೋವು ಹೇಗೆ ಬರುತ್ತೆ, ಹೇಗೆ ಅಂದರೆ, ಕೆಲವರಿಗೆ ಸಮ್ಮರ್ ಟೈಮಲ್ಲಿ ಬರುತ್ತೆ, ಇನ್ನು ಕೆಲವರಿಗೆ ವಿಂಟರು, ರೈನಿ ಸೀಸನ್ನು ಆ ಥರ ಬರ್ತಾ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ. ಆದರೆ ನನಗೆ ಸಮ್ಮರಲ್ಲೂ ಬರುತ್ತೆ, ರೈನಿ ಸೀಸನ್, ಎಲ್ಲ ಸೀಸನಲ್ಲೂ ನನಗಿದ್ದೇ ಇರುತ್ತೆ. ನಾನೇನು ಮಾಡೋಕ್ಕಾಗಲ್ಲ. ಸೊ ಸಮ್ಮರ್ ಸೀಸನಲ್ಲಿ ಬರೋರಿಗೆ ಕೋಲ್ಡ್ ಐಸ್ ಪ್ಯಾಕ್, ಗೊತ್ತಾ, ಐಸ್ ಪ್ಯಾಕ್ ಬೇಕು. ಆ್ಯಂಡ್ ತುಂಬ ಫ್ಯಾನ್ ಹಾಕ್ಕೋಬೇಕು. ಯಾಕಂದರೆ ಅದು ತಲೆ ಸ್ವೆಟ್ಟಾದಂಗೂ, ಫೇಸೆಲ್ಲ ಸ್ವೆಟ್ಟಾದಂಗೂ, ಪೇಯ್ನ್ ಒಂಥರ ಜಾಸ್ತಿ. ಒಲೆ ಮೇಲೆ ಕೂತ್ಕೊಂಡು ಬಿಸಿ ಇದಾಗುತ್ತಲ್ಲ ಆ ಥರ. ಆವಾಗ ನೋವು ಕರೆಕ್ಟಾಗಿ ಈ ನರ ಇದೆ ಅಲ್ವಾ, ಈ ನರದಿಂದ ಕಿವಿ ಕನೆಕ್ಟ್ ಆಗುತ್ತೆ. ಕಿವಿ ನೋವು ಸ್ಟಾರ್ಟ್ ಆಯಿತು ಅಂದರೆ ಕಣ್ಣಿಗೆ ಕನೆಕ್ಟ್ ಆಗುತ್ತೆ. ಕಣ್ಣಿಂದ ಈ ಸೈಡ್ ಒಂದು ನರ ಹೋಗುತ್ತೆ. ಈ ನರ ಒಂದು ನೋವು ಬರುತ್ತೆ ಅಂದರೆ ಹ್ಯಾಮರ್ ತೊಗೊಂಡು ಮೊಳೆ ಹೊಡೆದಂಗೆ ಇರುತ್ತೆ, ಅಷ್ಟು ನೋವು ಬರುತ್ತೆ. ಸೊ ಅಷ್ಟು ನೋವು ಅನುಭವಿಸೋದು ತುಂಬ ಅಂದರೆ ತುಂಬ ಕಷ್ಟ. ಆ ನೋವು ಬಂದವ್ರಿಗೆ ಗೊತ್ತು ಮೈಗ್ರೇನ್ ಪ್ರಾಬ್ಲಮ್ ಹೆಂಗಿರತ್ತೆ ಅಂತ.
ಆ್ಯಂಡ್ ಫಸ್ಟ್ ಆಫ್ ಆಲ್ ಏನು ಅಂದರೆ, ನಿಮಗೆ ಕಣ್ಣು ನೋವು ಬರ್ತಾ ಇದೆ, ಕಿವಿ ನೋವು ಬಂದು ಆಮೇಲೆ ಕಣ್ಣು ನೋವು ಬರ್ತಾ ಇದೆ ಅಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಬರಲ್ಲ. ಆಮೇಲೆ ಪೇಯ್ನ್ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು ಕಣ್ಣು ಡಾಕ್ಟ್ರ್ ಹತ್ರ ಹೋಗಿ. ಕಣ್ಣು ಡಾಕ್ಟ್ರ್ ಹತ್ರ ಹೋದಾಗ ನಿಮಗೆ ಸ್ಪೆಕ್ಸ್ ಕೊಟ್ಟರು ಅಂದರೆ ಸ್ಪೆಕ್ಸ್ ಹಾಕಬೇಕು. ಇವಾಗ ನನಗೆ ಕೊಟ್ಟಿದ್ದಾರೆ ಟೆಸ್ಟೆಡ್ ಗ್ಲಾಸ್. ತಲೆನೋವು ಬಂದಾಗ ಸ್ವಲ್ಪ ಹೊತ್ತು ಹಾಕ್ಕೋತೀನಿ. ಆ್ಯಂಡ್ ಹಾಕಿ ಅಂದರೆ ನನಗೆ ಕಣ್ಣು ತುಂಬ ನೋವು ಬಂದಾಗ ಈ ಸ್ಪೆಕ್ಸ್ ಹಾಕ್ಕೋತೀನಿ. ಬಿಕಾಸ್ ಮೈಗ್ರೇನಿಂದ ಕಣ್ಣು ಡ್ಯಾಮೇಜ್ ಆಗೋದು ತುಂಬ ಪ್ರಾಬ್ಲಮ್ಸ್ ಇದೆ. ಒಬ್ಬರಿಗೆ ನರ ನೋವು ಬಂದರೆ, ಒಬ್ರಿಗೆ ಕಣ್ಣು ನೋವು ಬರುತ್ತೆ, ಒಬ್ರಿಗೆ ಕಿವಿ ನೋವು ಬರುತ್ತೆ. ಈ ಥರ ತುಂಬ ಅಂದರೆ ತುಂಬ ರೀಸನ್ಸ್ ಇದೆ. ಇದರಿಂದ ಆಗೋವಂಥ ಎಫೆಕ್ಟ್ಗಳು ಏನೇನು ಅಂದರೆ, ಫಸ್ಟ್ ಆಫ್ ಆಲ್ ಶುಗರ್ ಇರೋರಿಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆ ಥರ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಮೇಂಟೈನ್ ಮಾಡೋರಿಗೆ ಏನೂ ಆಗಲ್ಲ, ಅವರು ಟ್ಯಾಬ್ಲೆಟ್ಸ್ ತೊಗೊತಾರಲ್ವ, ಇನ್ಸುಲಿನ್ ಆಗಲಿ ಟ್ಯಾಬ್ಲೆಟ್ಸ್ ಆಗಲಿ ತೊಗೊತಾ ಇರ್ತಾರೆ. ಆ್ಯಂಡ್ ಮೈಗ್ರೇನ್ ಬಂದಾಗ ಶುಗರ್ ಅವರಿಗೆ ಪೇಯ್ನ್ ಅಷ್ಟೊಂದು ತಡೆಯೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ನೋವು ಹೆಚ್ಚಾಗ್ಬಿಡತ್ತೆ. ಸೊ ಆವಾಗ ಅವ್ರ ಕಣ್ಣು ಡ್ಯಾಮೇಜ್ ಆಗೋವಂಥ ತುಂಬ ಚಾನ್ಸಸ್ ಇದೆ. ಆ್ಯಂಡ್ ಕಣ್ಣು ಡ್ಯಾಮೇಜ್ ಆಯಿತು ಅಂದರೆ ಎರಡೂ ಕಣ್ಣಲ್ಲ, ಯಾವ ಸೈಡ್ ನಿಮಗೆ ನೋವು ಬರುತ್ತೆ ಆ ಸೈಡಿಂದ ವೇನ್ಸ್ ಬಂದ್ಬಿಟ್ಟು ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ಯಾಮೇಜ್ ಅಂದರೆ ಆ ಥರ ಸಿವಿಯರಾಗಿ ಡ್ಯಾಮೇಜ್ ಅಲ್ಲ, ಕಣ್ಣು ಸ್ವಲ್ಪ ಮಂಜಾಗೋ ಅಂಥದ್ದು, ಪೇಯ್ನ್ ಬರೋ ಅಂಥದ್ದು, ರೆಡ್ ಆಗೋ ಅಂಥದ್ದು, ಕಣ್ಣಲ್ಲಿ ನೀರು ಬರೋ ಅಂಥದ್ದು, ಈ ಥರ ಆಗುತ್ತೆ ಸಿಮ್ಟಮ್ಸ್. ಆ್ಯಂಡ್ ಇನ್ನೂ ಕೆಲವ್ರಿಗೆ ಹೇಳಬೇಕು ಅಂದರೆ, ಮೈಗ್ರೇನ್ ಸ್ಟಾರ್ಟ್ ಆಗ್ತಿದೆ ಅಂದಾಗ ಬ್ರೀದಿಂಗ್ ಡಿಫಿಕಲ್ಟಿ ಆಗುತ್ತೆ. ಮೀನ್ಸ್ ನನಗೆ ಒಂಥರ ಪ್ಯಾನಿಕ್ ಅಟ್ಯಾಕ್, ಆ್ಯಂಗ್ಸೈಟಿ ಅಟ್ಯಾಕ್ ಬರುತ್ತಲ್ಲ, ಆ ಥರ ಆಗುತ್ತೆ. ಬ್ರೀದ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಭಯ ಆದಂಗೆ ಆಗುತ್ತೆ. ಆ್ಯಂಡ್ ಉಸಿರೆತ್ತಲಿಕ್ಕಾಗಲ್ಲ, ಸುಸ್ತಾಗಿಬಿಡ್ತಾರೆ, ಫುಲ್ಲು ಸ್ವೆಟ್ಟಾಗಿ ಫುಲ್ ಸುಸ್ತಾಗಿಬಿಡ್ತಾರೆ ಗೈಸ್. ಆ ಥರ ಕೆಲವರಿಗಾಗುತ್ತೆ. ಇನ್ನು ಕೆಲವರಿಗೆ ಬರೀ ಸುಸ್ತಾಗೋ ಅಂಥದ್ದು ಆ ಥರ ಆಗುತ್ತೆ. ಈ ಥರ ಭಯ ಆಗೋದು, ಆ್ಯಂಗ್ಸೈಟಿ ಅಟ್ಯಾಕ್ ಆ ಥರ ಏನೂ ಆಗೋಲ್ಲ. ನನಗೆ ಜಾಸ್ತಿ ಇವಾಗ ಸ್ಟಾರ್ಟಾಗಿ 5 years ಆಯ್ತಲ್ವ, 2 ಇಯರಿಂದ ನನಗೆ ಸ್ಟಾರ್ಟ್ ಆಗಿದೆ ಆ್ಯಂಗ್ಸೈಟಿ ಅಟ್ಯಾಕ್ ಆಗೋದು. ಒಂದೊಂದು ಸಲ ಆ್ಯಂಗ್ಸೈಟಿ ಅಟ್ಯಾಕ್ ಆಯಿತು ಅಂದರೆ ನನಗೆ ಒಂಥರ ತಲೆ ಸುತ್ತ ಬಂದುಬಿಡುತ್ತೆ, ಸುಸ್ತಾಗಿಬಿಡ್ತೀನಿ ನನಗೆ ಭಯನೇ ಆಗಿಬಿಡುತ್ತೆ ಅವಾಗ. ಏನಾಗುತ್ತೆ ಏನು, ಬಿಕಾಸ್ ನಮಗೆ ಯೋಚನೆ ಮಾಡೋಕ್ಕಾಗಲ್ಲ ಗಾಯ್ಸ್, ಏನು ನೆಕ್ಸ್ಟು ಏನಾಗುತ್ತೆ, ಏನಾಗ್ತಿದೆ ನಮಗೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಆ ಥರ ಅಂಥದ್ದು ಈ ಮೈಗ್ರೇನ್ ಅಂದರೆ. ಆ್ಯಂಡ್ ಇನ್ನೊಂದು ಅಂದರೆ ಸಮ್ಮರಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಸಮ್ಮರಲ್ಲಿ ಫಸ್ಟ್ ಆಫ್ ಆಲ್ ಐಸ್ ಪ್ಯಾಕ್ನ ನೀವು ರೆಡಿ ಇಟ್ಕೋಬೇಕು. ಆ್ಯಂಡ್ ನಾನು ಬಂದ್ಬಿಟ್ಟು ಸಮ್ಮರಲ್ಲಿ ಕೂಡ ಐಸ್ ಪ್ಯಾಕೆಲ್ಲ ರೆಡಿ ಇಟ್ಕೊಂಡಿರ್ತೀನಿ. ಫಸ್ಟ್ ಸಮ್ಮರಲ್ಲಿ ಐಸ್ ಪ್ಯಾಕ್ ಯಾವಾಗಲೂ ರೆಡಿ ಇರಬೇಕು. ನಾನು ಯಾವಾಗಲೂ ಡ್ಯೂಟಿಗೆ ಹೋದ್ರೂ ಕೂಡ ನಾನು ಐಸ್ ಪ್ಯಾಕ್ ರೆಡಿ ಇರುತ್ತೆ. ಯಾವ ಟೈಮಲ್ಲಿ ಮೈಗ್ರೇನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಸೆಕೆ ಆಯಿತಾ ಮೈಗ್ರೇನ್ ಬಂತು, ತುಂಬ ಟೆನ್ಷನ್ ಆಯಿತಾ ಮೈಗ್ರೇನ್ ಬರುತ್ತೆ, ಆ್ಯಂಡ್ ತುಂಬ ಸ್ಟ್ರೆಸ್ ಆಯಿತಾ ಮೈಗ್ರೇನ್ ಬರುತ್ತೆ. ಏನೇ ಆಗಿರಲಿ ಮೈಗ್ರೇನ್ಗೆ ಇದೇ ರೀಸನ್ ಅಂತೇನಿಲ್ಲ. ಹೊಟ್ಟೆ ಹಾಳಾದ್ರೂ ಕೂಡ ಹೊಟ್ಟೆಯಿಂದನೂ ತಲೆನೋವು ಬರುತ್ತೆ. ಹೊಟ್ಟೆ ಹಾಳಾಗಿ ಇಲ್ಲಾಂದರೆ ಪಿತ್ತ ಆಗೋದು, ಹಸ್ಕೊಂಡಿದ್ರೆ ಇನ್ನೂ ತಲೆನೋವು ಜಾಸ್ತಿ. ತುಂಬ ಹೊಟ್ಟೆ ಹಸ್ಕೊಂಡು ಏನು ಊಟ ಮಾಡಿಲ್ಲ ಆ ಥರ ಇದ್ದರೆ ಕೂಡ ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡಿ ರೆಸ್ಟ್ ಮಾಡಿ, ಏನು ಟೆನ್ಷನ್ ಮಾಡ್ಕೋಬಾರ್ದು. ಆ್ಯಂಡ್ ನಾನಿವಾಗ ಟೆನ್ಷನು ಸ್ಟ್ರೆಸ್ಸು ಎಲ್ಲ ಬಿಟ್ಬಿಟ್ಟಿದ್ದೀನಿ, ಹ್ಯಾಪಿಯಾಗಿರ್ತೀನಿ. ಅವಾಗವಾಗ ಏನಾದರೂ ಟೆನ್ಷನ್ ಆಯಿತು ಅಂದರೆ ನಾನು ಮಾಡೋ ಒಂದೇ ಒಂದು ಕೆಲಸ 1ರಿಂದ 100 ತನಕ ಎಣಿಸ್ತೀನಿ. ಆಮೇಲೆ ರಿಟರ್ನ್ 100ರಿಂದ 1 ಆ ಥರ ಎಣಿಸ್ತಾ ಇರ್ತೀನಿ. ಆ್ಯಂಡ್ ಸಮ್ಮರಲ್ಲಿ ಐಸ್ ಪ್ಯಾಕ್ ರೆಡಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಬಿಸಿಲಿಗೆ ಜಾಸ್ತಿ ಹೋಗಬೇಡಿ. ಬಿಸಿಲಿಗೆ ಹೋದಷ್ಟು ತಲೆ ಸ್ವೆಟ್ ಆಯಿತು ಅಂದರೆ ಸ್ಟಾರ್ಟ್ ಆಗಿಬಿಡುತ್ತೆ ತಲೆನೋವು. ಆ್ಯಂಡ್ ಸಮ್ಮರಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ. ತುಂಬ ಪೇಯ್ನ್ ಬಂತು ಆ ಥರ ಇತ್ತು ಅಂದರೆ ನಾನು ಬರೀ ಇದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ, ಅಂದರೆ ಯಾವಾಗ ಬೇಕು ಅವಾಗ ಆ ಥರ ತೊಗೊಳ್ಳೋ ಥರ ಅಲ್ಲ. ಒಂದು ಟ್ಯಾಬ್ಲೆಟು ಅಂದರೆ ನಾನು ಟ್ಯಾಬ್ಲೆಟ್ ಅದೇ ತೊಗೊಳ್ಳೋದು. ಆ್ಯಂಡ್ ನೆಕ್ಸ್ಟಮ್ 500 mg ಅಂತ ಬರುತ್ತೆ. ಅದು 500 mg ಹೊಟ್ಟೆ ತುಂಬ ಊಟ ಮಾಡಬೇಕು. ಆ ಮಾತ್ರೆ ತೊಗೊಂಡ್ರೂ 2 glasses ಅಷ್ಟಾದರೂ ನೀರು ಕುಡಿಬೇಕು, ಆಯಿತಾ. ನೀರು ಕುಡಿದೇ ಬಿಟ್ಟರೆ ಸುಸ್ತಾಗತ್ತೆ, ಡ್ರೌಸಿನೆಸ್ ಆಗುತ್ತೆ, ಗಿಡಿನೆಸ್ ಬರ್ಬೋದು. ಯಾಕಂದರೆ 500 mg ಒಬ್ಬೊಬ್ಬರಿಗೆ ಸ್ಟ್ರಾಂಗ್ ಇರ್ತಾರೆ, ಒಬ್ಬೊಬ್ಬರಿಗೆ ಇಮ್ಯುನಿಟಿ ಪವರ್ ಏನೂ ಇರಲ್ಲ, ವೀಕ್ ಇರ್ತಾರೆ. ಸೊ ಅದಕ್ಕೋಸ್ಕರ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನೂ ಇಲ್ಲ. ಇರುತ್ತೆ, ಬಟ್ ಅಷ್ಟೊಂದು ಖರ್ಚು ಮಾಡಿ ಯಾರು ಮಾಡ್ತಾರೆ. ತುಂಬ ಟೆಕ್ನಾಲಜಿಗಳು ಇವಾಗ ತುಂಬ ಬಂದಿದೆ. ಮೈಗ್ರೇನ್ಗೆ ಎಲ್ಲ, ಕ್ಯಾನ್ಸರ್ಗೆ ಬಂದಿದೆ, ಮೈಗ್ರೇನಿಗಿರಲ್ವಾ. ಆ್ಯಂಡ್ ಸಿಂಪಲ್ ಸೊಲ್ಯೂಷನ್ ನಾನು ಮನೇಲಿ ಏನು ಮಾಡ್ಕೊತಾ ಇದ್ದೀನೋ ಅದನ್ನು ನಾನು ನಿಮಗೆ ಹೇಳೋದು.
ಆ್ಯಂಡ್ ಮೇಯ್ನಾಗಿ ಹೇಳಬೇಕು ಅಂದರೆ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡಿ. ಬ್ರೀದಿಂಗ್ ಎಕ್ಸಸೈಸ್ ಫಸ್ಟ್ ಮಾಡಿ. ಬ್ರೀದಿಂಗ್ ಎಕ್ಸಸೈಸ್ ಚೆನ್ನಾಗಿ ಮಾಡಬೇಕು. ಆ್ಯಂಡ್ ಬ್ರೀದಿಂಗ್ ಎಕ್ಸಸೈಸ್ ಎಲ್ಲ ಮಾಡಿ ಆದಮೇಲೆ ಮೇಯ್ನಾಗಿ ನಾನು ಹೇಳೋದು ಬೆಳಿಗ್ಗೆ ಎಲ್ಲ ನೀವು ಎಕ್ಸಸೈಸ್ ಮಾಡಿ ಆದಮೇಲೆ ಆದರೂ ಆಯಿತು, ಮಾಡೋಕ್ಕೂ ಮುಂಚೆ ಆದರೂ ಆಯಿತು, ಬಿಸಿ ನೀರು ಕುಡಿಲೇಬೇಕು. ನೀವು ಹನಿ ಬೆರೆಸ್ಕೊಂಡು ಕುಡಿಯೋದು ಆ್ಯಂಡ್ ನಿಂಬೆಹಣ್ಣು ಹಾಕಿ ಕುಡಿಯೋದು ಅದೆಲ್ಲ ಸೆಕೆಂಡ್ರಿ, ಅದು ನಿಮಗೆ ಬಿಟ್ಟಿದ್ದು. ಮೇಯ್ನಾಗಿ ಬಿಸಿನೀರು ಕುಡಿಬೇಕು. ಹೊಟ್ಟೆ ಹಾಳಾಗ್ದಂಗೆ ನೋಡ್ಕೋಬೇಕು. ಆ್ಯಂಡ್ ಹೊಟ್ಟೆ ಹಾಳಾದರೂ ಕೂಡ ಇದೊಂದು ರೀಸನು ಗೈಸ್, ಹೊಟ್ಟೆ ಹಾಳಾದರೂ ತಲೆನೋವು ಬರುತ್ತೆ, ಹೊಟ್ಟೆ ಖಾಲಿ ಬಿಟ್ಟರು ತಲೆನೋವು ಬರುತ್ತೆ. ಈ ತಲೆನೋವು ಅನ್ನೋದು ಬೆನ್ನತ್ತಿದ ಬೇತಾಳ, ಒಂದು ಸಲ ಸ್ಟಾರ್ಟ್ ಆಯಿತು ಅಂದರೆ ಬಿಡಲ್ಲ, ಅಷ್ಟು ಪೇಯ್ನು. ಆವಾಗಲೇ ಹೇಳಿದ್ನಲ್ಲ, ಅನುಭವಿಸ್ದವ್ರಿಗೆ ಗೊತ್ತು ಪೇಯ್ನು, ಅನುಭವಿಸ್ದವಳು ನಾನೇ ಇದ್ದೀನಿ. ಆ್ಯಂಡ್ ಸಮ್ಮರ್ ಟೈಮಲ್ಲಿ ಇಷ್ಟೊಂದು ಮಾಡಿ. ಆ್ಯಂಡ್ ತುಂಬ ಬಿಸಿಲಿಗೆಲ್ಲ ಹೋಗಬೇಡಿ. ಬಿಸಿಲಿಗೆ ಹೋದ್ರೇ ಮೇಯ್ನಾಗಿ ಬರೋ ಅಂಥದ್ದು. ಟೆನ್ಷನ್ ಮಾಡ್ಕೋಬೇಡಿ, ಸ್ಟ್ರೆಸ್ ಆಗಬೇಡಿ, ಓಕೆನಾ? ಇದು ಸಮ್ಮರ್ ಟೈಮಲ್ಲಿ ನೀವು ಮಾಡಬೇಕಾಗಿರೋದು. ಆ್ಯಂಡ್ ತುಂಬ ಸಿವಿಯರ್ ಪೇಯ್ನು ಅಂದರೆ ನಾನು ತೊಗೊಳ್ಳೋ ಅಂಥದ್ದು ನೆಕ್ಸ್ಟಮ್ 500 mg. ಅದಕ್ಕೆ ಮಾತ್ರ ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, 500 mg ಅದು ಇರೋದು. ಹೊಟ್ಟೆ ತುಂಬ ಊಟ ಮಾಡಬೇಕು. ಆ್ಯಂಡ್ 2 ಗ್ಲಾಸಸ್ ಆದರೂ ನೀರು ಕುಡಿಲೇಬೇಕು. ಇಲ್ಲ ಅಂದರೆ ತಲೆ ಸುತ್ತು, ಡ್ರೌಸಿನೆಸ್ ಹಾಗೆ ಆಗುತ್ತೆ ಗೈಸ್. ಆ್ಯಂಡ್ ಆಮೇಲೆ ತುಂಬ ನೋವು ಸ್ಟಾರ್ಟ್ ಆಗ್ತಿದೆ, ನಿಮಗೆ ಗೊತ್ತಾಗುತ್ತಲ್ಲ, ಫಸ್ಟಿಗೂ ಇದಕ್ಕೂ ತುಂಬ ಕಂಪೇರ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಆಗ್ತಿದೆಯಾ ಕಮ್ಮಿ ಆಗ್ತಿದೆಯಾ ಅಂತ. ಸೊ ಆ ಥರ ಜಾಸ್ತಿ ಆಗ್ತಿತ್ತು ಅಂದರೆ ನಿಮಗೆ ವೇನ್ಸ್ ಎಲ್ಲ ಪೇಯ್ನ್ ಬರ್ತಿದೆಯಾ, ಕಣ್ಣು ಪೇಯ್ನ್ ಬರ್ತಿದೆಯಾ, ಕಿವಿ ಪೇಯ್ನ್ ಬರ್ತಿದೆಯಾ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಥ ಡಾಕ್ಟರ್ಸ್ ಯಾರಿದ್ದಾರೆ ಅವ್ರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಕಣ್ಣು ಏನಾದರೂ ಪೇಯ್ನ್ ಬರ್ತಿದೆ ಅಂದರೆ ಮೇಯ್ನಾಗಿ ಕಣ್ಣು ಡಾಕ್ಟ್ರ ಹೋಗಿ. ಅವ್ರು ಡ್ರಾಪ್ ಕೊಡ್ತಾರೋ ಇಲ್ಲ ಈ ಥರ ಸ್ಪೆಕ್ಸ್ ಕೊಡ್ತಾರೋ ಅದು ಸೆಕೆಂಡ್ರಿ. ಹಂಗೇನಾದರೂ ಡ್ರಾಪ್ ಕೊಟ್ಟರೆ ಡ್ರಾಪ್ ಯೂಸ್ ಮಾಡಿ, ಆ್ಯಂಡ್ ಸ್ಪೆಕ್ಸ್ ಕೊಟ್ಟರೆ ಕಂಪಲ್ಸರಿ ಯೂಸ್ ಮಾಡಿ. ಬಿಕಾಸ್ ಇದು ಹಾಕಿದ್ರಿಂದ ಈ ಕಣ್ಣು ನನಗೆ ಪ್ರಾಬ್ಲಮ್. ನನಗೆ ಈ ಸೈಡೇ ಮೈಗ್ರೇನ್ ಬರೋದು. ಈ ಕಣ್ಣು ಸ್ವಲ್ಪ ನನಗೆ 3 ಇಯರ್ಸಿಂದ ನಾನು ಕೇರ್ಲೆಸ್ ಮಾಡಿಬಿಟ್ಟೆ, ಇದು ನಾರ್ಮಲ್ ತಲೆನೋವು ಅಂತ. ಸೊ ಸ್ಟಾರ್ಟ್ ಆಗಿದ್ದರಿಂದ ಈ ಕಣ್ಣು ಫುಲ್ಲು ನನಗೆ ಡಿಮ್ ಆಗ್ಲಿಕ್ಕೆ ಬಂತು. ಆಮೇಲೆ ನನಗೂ ಭಯ ಆಯಿತು, ಡಾಕ್ಟ್ರ್ ಹತ್ರ ಹೋದೆ. ಬೂತ್ ಕನ್ನಡಕ ಕೊಟ್ಟಿದ್ದಾರೆ ಇವಾಗ, ಇಲ್ಲಿಂದ ನೋಡಿದ್ರೆ ಅಲ್ಲಿಂದ ಕಾಣುತ್ತೆ, ಆ ಥರ ಕನ್ನಡಕ ಬರುತ್ತೆ. ಸೊ ಅಲ್ಲಿವರೆಗೂ ಬಿಟ್ಕೋಬೇಡಿ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಅಲ್ಲಿವರೆಗೂ ಮೈಗ್ರೇನ್ ಪೇಷಂಟ್ಸ್ ಬಿಟ್ಕೊಳ್ಳೇಬೇಡಿ. ಕಣ್ಣು ಫಸ್ಟು ಟೆಸ್ಟ್ ಮಾಡಿಸಿ. ಕಿವಿ ನೋವ್ತಾ ಇದೆಯಾ, ಕಿವಿ ನೋವು ಅಂತೂ ಹುಚ್ಚಿಡ್ಸುತ್ತಂಗೆ ಅಷ್ಟು ನೋವು ಬರುತ್ತೆ. ಸೊ ಕಿವಿ ನೋವು ಬಂತು ಅಂದರೆ ಫಸ್ಟು ಡಾಕ್ಟ್ರ್ ಹತ್ರ ಹೋಗಿ. ಅದಕ್ಕೆ ಇಯರ್ ಡ್ರಾಪ್ ಆದರೂ ಕೊಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ತುಂಬ ಸಿವಿಯರ್ ಪೇಯ್ನ್ ಇತ್ತು ಅಂದರೆ ಡಾಕ್ಟರ್ MRI ಅದು ಇದು ಅಂತ ಬರೀತಾರೆ, ಏನು ಅಂತ ಚೆಕ್ ಮಾಡಿಸ್ಕೊಳ್ಳಿ. ಇನ್ನು ರೈನಿ ಸೀಸನ್, ವಿಂಟರ್ ಸೀಸನ್ ಎರಡು ಚಳಿನೇ ಇರೋದು. ಆ ಚಳಿಗಾಲದಲ್ಲಿ ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳಿ. ಹಾಟ್ ವಾಟರ್ ಬ್ಯಾಗ್ ಮೇಯ್ನು. ಕಾಲಿಗೆ ಸಾಕ್ಸ್ ಹಾಕಲೇಬೇಕು. ಕಾಲಿಗೆ ಸಾಕ್ಸ್ ಹಾಕಿಲ್ಲ ಅಂದರೆ ನೆಲ ಥಂಡಿ ಇರತ್ತಲ್ವ, ಆ ಥಂಡಿ ಹತ್ತಿ ನಿಮಗೆ ತಲೆನೋವು ಬರುತ್ತೆ. ಗಾಳೀಲಿ ಓಡಾಡಬಾರ್ದು. ಗಾಳೀಲಿ ಓಡಾಡಿದಷ್ಟು ಕಿವಿಗೆ ಹತ್ತಿ ಇಡಲೇಬೇಕು. ಕಿವಿಗೆ ಹತ್ತಿ ಇಟ್ಟಿಲ್ಲ ಅಂದರೆ ಜಾಸ್ತಿ ಆಗೋದು. ಕಿವಿ ನೋವಿಂದನೇ ಕೆಲವರಿಗೆ ಬರುತ್ತೆ. ಕಿವಿ ನೋವು ಬಂದಾದಮೇಲೆ ಈ ನರದಿಂದ ಸ್ಟಾರ್ಟಾಗಿ ಈ ನರ ಎಲ್ಲ ಸ್ಟಾರ್ಟಾಗಿ ಕಣ್ಣು ಬರೋದು. ತುಂಬ ಅಂದರೆ ತುಂಬ ಪೇಯ್ನ್ ಬರುತ್ತೆ ಆವಾಗ. ಮಳೆಗಾಲದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಈ ವಿಂಟರ್ ಸೀಸನಲ್ಲೆಲ್ಲ ಏನೂ ಮಾಡೋಕ್ಕಾಗಲ್ಲ. ಸಾಕ್ಸ್ ಅಂತೂ ಕಂಪಲ್ಸರಿ. ಆ್ಯಂಡ್ ಬಿಸಿನೀರಂತೂ ಕುಡಿತಾನೆ ಇರಬೇಕು. ತಣ್ಣೀರು ಕುಡೀರಿ, ಅದು ನಿಮ್ಮದು ಚಾಯ್ಸು. ಬಟ್ ಬಿಸಿನೀರು, ಮೇಯ್ನಾಗಿ ಬಿಸಿನೀರು. ಖಾಲಿ ಹೊಟ್ಟೆಲಿ ಕುಡಿದ್ರೂ ಆಗುತ್ತೆ. ಒಟ್ಟಿನಲ್ಲಿ ಒಂದು ದಿವಸಕ್ಕೆ ಒಂದು 4 ಸಲ ಆದರೂ ಬಿಸಿನೀರು ಕುಡೀರಿ. ಆ್ಯಂಡ್ ಹೊರಗಡೆ ಹೋಗ್ತಾ ಮಫ್ಲರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಕ್ಯಾಪ್ ಹಾಕಿ, ಏನಾದರೂ ಆಯಿತು ಕಿವಿ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು, ಓಕೆನಾ? ಆ್ಯಂಡ್ ಸಿಂಪಲ್ ಪೇಯ್ನ್ ಬಂದ್ರೂ ಮೈಗ್ರೇನ್ ಅಂದ್ಕೊಂಡು ನೀವು ಟ್ಯಾಬ್ಲೆಟ್ಸು ಪೇಯ್ನ್ ಕಿಲ್ಲರೆಲ್ಲ ತೊಗೊಳಕ್ಕೆ ಹೋಗಬೇಡಿ ಗೈಸ್. ಯಾಕಂದರೆ ಪೇಯ್ನ್ ಕಿಲ್ಲರ್ ಬಂದ್ಬಿಟ್ಟು ಎಷ್ಟು ತೊಗೊಂಡ್ರೂ ಕಿಡ್ನಿ ಎಫೆಕ್ಟ್ ಆಗುತ್ತೆ. ಸಣ್ಣ ಮಕ್ಕಳಿಗೆ ಮತ್ತು ಅವ್ರಿಗೆಲ್ಲ ಕೊಡಬಾರ್ದು, ಕಿಡ್ನಿ ಎಫೆಕ್ಟ್ ಆಗಿಬಿಡುತ್ತೆ ಸಣ್ಣ ವಯಸ್ಸಲ್ಲೇ. ಯಾಕೆ ಹಾಗೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ನೋಡಬೇಕು, ಹಾಗೆ ನೋವನ್ನ ತಡ್ಕೊಳಕ್ಕೆ ನೋಡಬೇಕು. ಆಗಿಲ್ಲ ಅಂದರೆ ಡಾಕ್ಟರ್ ಏನು ಸಜೆಸ್ಟ್ ಮಾಡಿರ್ತಾರೋ ಅದನ್ನು ತೊಗೋಬೇಕು. ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಸ್ಟೀಮ್ ತೊಗೋಬೇಕು. ತಲೆನೋವು ಸ್ಟಾರ್ಟ್ ಆಗ್ತಿದೆ ಅಂದಾಗಲೇ ಸ್ಟೀಮ್ ತೊಗೊತಾ ಇರಬೇಕು. ವಿಕ್ಸ್ ಹಾಕಿ ತೊಗೊಳ್ಳೋ ಅಂಥದ್ದಲ್ಲ, ಹಾಗೆ ಬಿಸಿ ನೀರು ಇಳಿಬೇಕು ಮುಖದಲ್ಲಿ, ಆ ಥರ ಸ್ಟೀಮ್ ತೊಗೊಳ್ಳಿ. ಹಾಗಂತ ಸ್ಕಿನ್ನೆಲ್ಲ ಪೀಲ್ ಆಗೋ ಥರ ಎಲ್ಲ ತೊಗೋಬಾರ್ದು.
ನಾರ್ಮಲಾಗಿ ಎಲ್ಲರಿಗೂ ಸ್ಟೀಮ್ ತೊಗೊಳೋದು ಹೇಗೆ ಅಂತ ಗೊತ್ತಿರುತ್ತೆ, ಆ ಥರ ಸ್ಟೀಮ್ ತೊಗೊಳ್ಳಿ. ಓಕೆನಾ. ಆ್ಯಂಡ್ ಗೈಸ್, ಇನ್ನು ಕೆಲವರಿಗೆ ಮೈಗ್ರೇನ್ ಜಾಸ್ತಿಯಾಗಿ ವಾಮಿಟ್ ಆಗೋವಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ ಆಗೋವಂಥದ್ದು ಆ ಥರ ಕೂಡ ಇದೆ. ಬಿಕಾಸ್ ನನಗೂ ಇತ್ತು ಆ ಥರ ವಾಮಿಟಿಂಗ್ ಸೆನ್ಸೇಷನ್ ಬರೋವಂಥದ್ದು. ಒಂದೊಂದು ಸಲ ತುಂಬ ಪೇಯ್ನ್ ಬಂದಾಗ ವಾಮಿಟ್ ಆಗಿಬಿಡ್ತದೆ. ವಾಮಿಟ್ ಆದಾಗ ಕೆಲವರಿಗೆ ನೋವು ಕಮ್ಮಿ ಆಗುತ್ತೆ, ಕೆಲವರಿಗೆ ಹೋಗುತ್ತೆ, ಇನ್ನು ಕೆಲವರಿಗೆ ವಾಮಿಟ್ ಆದ್ರೂ ಹಾಗೇ ಇರುತ್ತೆ, 2 hours 3 hours ಬಿಟ್ಟು ಹೋಗುತ್ತೆ. ಸೊ ನನಗೆ ಬರ್ತಾ ಇದ್ದಿದ್ದು ವಾಮಿಟ್ ಆಗಿ ಇನ್ನೂ 1 hour ಆದಮೇಲೆ ನನಗೆ ಪೇಯ್ನ್ ಹೋಗ್ತಾ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು, ಹಾಗಂತ ತುಂಬ ವಾಮಿಟ್ ಆಯಿತು ಅಂದರೆ ವಾಮಿಟಿಂಗ್ ಟ್ಯಾಬ್ಲೆಟ್ಸು ಇಲ್ಲಾಂದರೆ ಏನಾದರೂ ತೊಗೋಬೋದು. ಇಲ್ಲ ಅಂದರೆ ನಿಮಗೆ ಗೊತ್ತಲ್ಲ, ಮನೆಮದ್ದು ನಿಂಬೆಹಣ್ಣು ಯೂಸ್ ಮಾಡಿ ಸ್ಮೆಲ್ ಮಾಡಿ ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ. ಹಂಗಂತ ನಿಂಬೆಹಣ್ಣು ಕುಡಿಬೇಡಿ, ಓಕೆನಾ. ಆ್ಯಂಡ್ ಗೈಸ್, ಇಷ್ಟು ಮಾಡಿ, ಓಕೆನಾ. ನಾನು ಅದನ್ನೇ ಮಾಡ್ತಾ ಇರೋದು. ನನಗೂ 2 ಡೇಸಿಂದ ಇವಾಗ ಮೈಗ್ರೇನ್ ಇತ್ತು. ನಾನು ಹೆಂಗೆ ಕಮ್ಮಿ ಮಾಡಿಕೊಂಡೆ ಅಂದರೆ ಬಿಸಿನೀರು ಜಾಸ್ತಿ ಕುಡಿದೆ. ಆ್ಯಂಡ್ ಹಾಟ್ ವಾಟ್ರ್ ಬ್ಯಾಗ್, ಎನಿ ಟೈಮ್ ಹಾಟ್ ವಾಟ್ರ್ ಬ್ಯಾಗ್ ಇಟ್ಕೊಂಡಿರ್ತೀನಿ. ಕಾಲಿಗೆ ಸಾಕ್ಸ್ ಹಾಕ್ತೀನಿ. ನಾನು ಡ್ಯೂಟಿ ಮಾಡ್ತಾ ಕೂಡ ಅಷ್ಟೇ ಸಾಕ್ಸ್ ಹಾಕಿರ್ತೀನಿ. ಕಿವಿಗೆ ಕಾಟನ್ ಇಡ್ತೀನಿ. ನೀವು ವಿಕ್ಸ್ ಅಪ್ಲೈ ಮಾಡಿ ಆದರೂ ಇಡಿ, ಇಲ್ಲಾಂದರೆ ಹಾಗೆ ಆದರೂ ಇಡಿ, ಕಿವಿಗೆ ಹತ್ತಿ ಇಡಲೇಬೇಕು, ಓಕೆನಾ. ಆ್ಯಂಡ್ ಗಾಳಿಲೆಲ್ಲ ಹೋಗ್ಬೇಕಾದ್ರೆ ಮಫ್ಲರ್ ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಸೇಫಾಗಿರಿ, ಆಯಿತಾ. ಮೈಗ್ರೇನ್ ಅನ್ನೋದು ಸುಮ್ಮನೆ ಅಲ್ಲ, ತುಂಬ ಅಂದರೆ ತುಂಬ ನೋವದು. ಹೇಳೋದ್ರಲ್ಲಿ ಯಾರಿಗೂ ಅರ್ಥ ಆಗಲ್ಲ, ಅದನ್ನು ಅನುಭವಿಸ್ತಾರೆ ಗೊತ್ತಾ, ಅವ್ರಿಗೆ ಗೊತ್ತು, ನರಕ ವೇದನೆ ಅದು, ಅಷ್ಟು ನೋವು. ಆ್ಯಂಡ್ ಗೈಸ್, ಇದೆಲ್ಲ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೈಗ್ರೇನ್ ಯಾರ್ಯಾರಿಗಿದೆ ಈ ವಿಡಿಯೋ ನೋಡಿಬಿಟ್ಟು ಮನೆ ಮಧ್ಯೆ ಒಂದು ಸ್ವಲ್ಪ ಮನೇಲಿ ಇರೋ ಅಂಥದ್ದೇ ಯೂಸ್ ಮಾಡಿ, ಜಾಸ್ತಿ ಟ್ಯಾಬ್ಲೆಟ್ ಅಂತ ಹೋಗ್ಬಿಡಿ, ಓಕೆನಾ. ಆ್ಯಂಡ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಓಕೆನಾ. ಥ್ಯಾಂಕ್ ಯು.